ವೀಕ್ಷಕರೇ, ಅದು ತಮಿಳುನಾಡಿನ ರಾಜಧಾನಿ ಚೆನ್ನೈ. ಅಂದು ಜನವರಿ 6, 2016. ಅದು ಮಡಿಪಾಕಂ ಪೊಲೀಸ್ ಸ್ಟೇಷನ್. ಬೆಳಗಿನ ಜಾವ ನಗರದ ಗದ್ದಲ ಶುರುವಾಗಿತ್ತು. ಆದ್ರೆ ಸ್ಟೇಷನ್ ಒಳಗೆ ಒಬ್ಬ ವ್ಯಕ್ತಿ ವೇಗವಾಗಿ ನಡ್ಕೊಂಡು ಬರ್ತಾನೆ. ಅವನ ಮೈಯೆಲ್ಲ ಬೆವರಳಿದಿತ್ತು, ಕೈಗಳು ನಡುಗುತ್ತಿದ್ವು. ಅವನ ಮುಖದಲ್ಲಿ ಕಾಣ್ತಿದ್ದ ಭಯ ನೋಡಿದ್ರೆ ಅವನ ಯಾವುದೋ ದೊಡ್ಡ ಆಘಾತದಲ್ಲಿದ್ದ ಅಂತ ಅನಿಸ್ತಿತ್ತು. ಅವನು ನೇರವಾಗಿ ಇನ್ಸ್ಪೆಕ್ಟರ್ ಹತ್ರ ಹೋಗಿ ತಡವರಿಸ್ತಾ ಹೇಳ್ತಾನೆ, ಸರ್, ನನ್ನ ಹೆಸರು ರಮೇಶ್ ಶಂಕರ್. ನಾನು ಒಬ್ಬ ಟ್ಯಾಲೆಂಟ್ ಮ್ಯಾನೇಜರ್. ಸರ್, ನನ್ನ ಹೆಂಡತಿ ಕಾಣ್ತಿಲ್ಲ. ನಿನ್ನೆ ಶೂಟಿಂಗ್ಗೆ ಅಂತ ಹೋದವಳು ಇನ್ನು ಮನೆಗೆ ಬಂದಿಲ್ಲ ಸರ್. ಅವಳ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ಅವಳನ್ನ ಹುಡುಕಿ ಕೊಡಿ ಅಂತಾನೆ. ಅದಕ್ಕೆ ಪೊಲೀಸರು ಕೇಳ್ತಾರೆ, ನಿನ್ನ ಹೆಂಡತಿಯ ಹೆಸರೇನು, ಏನ್ ಕೆಲಸ ಮಾಡ್ತಾರೆ ಅಂತ. ಅದಕ್ಕೆ ಅವನು ಹೇಳಿದ ಹೆಸರು ಕೇಳಿ ಅಲ್ಲಿದ್ದವರು ಒಂದು ಕ್ಷಣ ತಲೆ ಎತ್ತಿ ನೋಡ್ತಾರೆ. ಆತ ಹೇಳಿದ ಹೆಸರು ಶಶಿರೇಖಾ. ವಯಸ್ಸು 36. ವೃತ್ತಿಯಲ್ಲಿ ಒಬ್ಬ ನಟಿ. ಪೊಲೀಸರು ತಕ್ಷಣವೇ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಿಸ್ಕೊಳ್ತಾರೆ. ಮೇಲ್ನೋಟಕ್ಕೆ ಇದೊಂದು ಸಾಧಾರಣ ಕೇಸ್. ಒಬ್ಬ ನಟಿ ಶೂಟಿಂಗಿಗೆ ಹೋಗಿ ವಾಪಸ್ ಬಂದಿಲ್ಲ. ಎಲ್ಲಾದ್ರೂ ಫ್ರೆಂಡ್ಸ್ ಜೊತೆ ಹೋಗಿರಬಹುದು ಅಥವಾ ಏನೋ ಪರ್ಸನಲ್ ಪ್ರಾಬ್ಲಮ್ ಇರಬಹುದು ಅಂತ ಪೊಲೀಸರು ಅನ್ಕೊಳ್ತಾರೆ. ಆದ್ರೆ ಪೊಲೀಸರಿಗೆ ಆ ಕ್ಷಣಕ್ಕೆ ಗೊತ್ತಿರಲಿಲ್ಲ, ಅವರು ಓಪನ್ ಮಾಡ್ತಾ ಇರೋದು ಕೇವಲ ಮಿಸ್ಸಿಂಗ್ ಫೈಲ್ ಅಲ್ಲ, ಅದೊಂದು ಭೀಕರ ಹತ್ಯೆಯ ರಹಸ್ಯದ ಫೈಲ್ ಅಂತ. ಅಲ್ಲಿಂದ ಎಕ್ಸಾಕ್ಟ್ಲಿ 3 ದಿನಗಳ ನಂತರ, ಅಂದ್ರೆ ಜನವರಿ 9, 2016, ಚೆನ್ನೈನ ಇನ್ನೊಂದು ಮೂಲೆ, ರಾಮಾಪುರಂ ಅನ್ನೋ ಏರಿಯಾ. ಅಲ್ಲಿನ ಪೋರೂರು ರಸ್ತೆಯ ಪಕ್ಕದಲ್ಲಿ ಒಂದು ಕಸದ ರಾಶಿ ಇತ್ತು. ಅಲ್ಲಿಂದ ವಿಪರೀತ ವಾಸನೆ ಬರೋಕೆ ಶುರುವಾಗಿತ್ತು. ದಾರಿಯಲ್ಲಿ ಹೋಗೋ ಜನ ಯಾವುದೋ ನಾಯಿ ಅಥವಾ ಪ್ರಾಣಿ ಸತ್ತಿರಬೇಕು ಅಂತ ಮೂಗು ಮುಚ್ಕೊಂಡು ಹೋಗ್ತಿದ್ರು. ಆದ್ರೆ ಒಬ್ಬ ವ್ಯಕ್ತಿಗೆ ಅನುಮಾನ ಬಂದು ಅಲ್ಲಿ ಬಿದ್ದಿದ್ದ ಒಂದು ನೀಲಿ ಬಣ್ಣದ ಚಾಪೆಯನ್ನ ಕೋಲಿನಲ್ಲಿ ಸರಿಸಿ ನೋಡ್ತಾನೆ. ಆ ಚಾಪೆಯ ಅಡಿಯಲ್ಲಿ ಕಂಡ ದೃಶ್ಯ ನೋಡಿ ಅವನ ಎದೆ ಹೊಡೆದು ಹೋಗುತ್ತೆ. ಅದು ಪ್ರಾಣಿಯಲ್ಲ, ಅದು ಒಬ್ಬ ಮನುಷ್ಯನ ಶವ. ಅದರಲ್ಲೂ ಅದು ಒಂದು ಹೆಣ್ಣು ಮಗಳ ಶವ. ಆದ್ರೆ ಅತ್ಯಂತ ಭಯಾನಕ ವಿಚಾರ ಏನಂದ್ರೆ, ಆ ದೇಹಕ್ಕೆ ತಲೆಯೇ ಇರಲಿಲ್ಲ. ಯಾರೋ ಆಕೆನೆ ಕೊಲೆ ಮಾಡಿ ಗುರುತು ಸಿಗಬಾರದು ಅಂತ ತಲೆಯನ್ನ ಕತ್ತರಿಸಿ ಬೇರೆ ಕಡೆ ಎಸೆದಿದ್ರು. ಈಗ ಪ್ರಶ್ನೆ ಇಷ್ಟೇ, ಮಡಿಪಾಕಂ ಸ್ಟೇಷನ್ ನಲ್ಲಿ ರಮೇಶ್ ಹುಡುಕ್ತಾ ಇರೋ ಅವನ ಹೆಂಡತಿ ಶಶಿರೇಖಾ ಮತ್ತೆ ರಾಮಾಪುರಂ ಕಸದ ತೊಟ್ಟಿಯಲ್ಲಿ ಸಿಕ್ಕಿರೋ ಈ ರುಂಡ ಇಲ್ಲದ ಮುಂಡ, ಇವೆರಡಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಆ ನೀಲಿ ಚಾಪೆಯ ಹಿಂದೆ ಅಡಗಿರೋ ಹಂತಕ ಯಾರು? ವೀಕ್ಷಕರೇ, ಬನ್ನಿ ಆಗಿದ್ರೆ ಏನಿದು ಶಶಿರೇಖಾ ಪ್ರಕರಣ ಅಂತ ಡೀಟೇಲ್ ಆಗಿ ಡಿಕೋಡ್ ಮಾಡೋಣ. ವೀಕ್ಷಕರೇ, ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಕ್ರೈಮ್. ಈ ಕಥೆಯ ಆಳಕ್ಕೆ ಇಳಿಯೋಕೆ ಮುಂಚೆ ನಾವು ಶಶಿರೇಖಾ ಯಾರು ಅನ್ನೋದನ್ನ ತಿಳ್ಕೋಬೇಕು. ಶಶಿರೇಖಾ ಮೂಲತಃ ಕೇರಳದವರು. ಆದ್ರೆ ಬೆಳೆದಿದ್ದು, ಬಾಲ್ಯ ಕಳೆದದ್ದೆಲ್ಲ ಚೆನ್ನೈನ ಮಡಿಪಾಕಂನಲ್ಲಿ. ಮನೆಯಲ್ಲಿ ಬಡತನ ಇತ್ತು, ಆದ್ರೆ ಆಕೆಯ ಕಣ್ಣಲ್ಲಿ ಸಾವಿರಾರು ಕನಸುಗಳಿದ್ವು. ಚಿಕ್ಕ ವಯಸ್ಸಿನಿಂದಲೇ ಕನ್ನಡಿ ಮುಂದೆ ನಿಂತು ಆಕ್ಟಿಂಗ್ ಮಾಡೋದು, ಟಿವಿಲಿ ಬರೋ ಹೀರೋಯಿನ್ ತರ ಬಟ್ಟೆ ಹಾಕೋದು ಅಂದ್ರೆ ಅವಳಿಗೆ ಪಂಚಪ್ರಾಣ. ಚೆನ್ನೈ ಅಂದ್ರೇನೆ ಹಾಗೆ. ಅದು ಕೇವಲ ನಗರ ಅಲ್ಲ, ಸಾವಿರಾರು ಕನಸುಗಳ ಸಮಾಧಿ. ಕೋಡಂಬಾಕಂ ಬೀದಿಗಳಲ್ಲಿ ಪ್ರತಿದಿನ 100 ಜನ ನಾನು ಸ್ಟಾರ್ ಆಗ್ತೀನಿ ಅಂತ ಬರ್ತಾರೆ. ಶಶಿರೇಖಾ ಕೂಡ ಅವರಲ್ಲಿ ಒಬ್ಬಳಾಗಿದ್ರು. ಆದ್ರೆ ಬಣ್ಣದ ಲೋಕ ದೂರದಿಂದ ನೋಡಕ್ಕೆ ಮಾತ್ರ ಸುಂದರ, ಹತ್ತಿರ ಹೋದ್ರೆ ಅದು ಮುಳ್ಳಿನ ಹಾಸಿಗೆ. ಮನೆಯ ಪರಿಸ್ಥಿತಿ ಸರಿ ಇಲ್ಲದ ಕಾರಣ ಚಿಕ್ಕ ವಯಸ್ಸಿನಲ್ಲೇ ಶಶಿರೇಖಾಗೆ ಮದುವೆ ಮಾಡ್ತಾರೆ. ಒಬ್ಬ ಮಗ ಕೂಡ ಹುಟ್ಟುತ್ತಾನೆ. ಆದ್ರೆ ಆಕೆ ಗಂಡನಿಗೆ ಇವಳು ಆಕ್ಟಿಂಗ್ ಮಾಡೋದು ಇಷ್ಟ ಇರಲಿಲ್ಲ. ಮನೆ ಕೆಲಸ ಮಾಡ್ಕೊಂಡು ಇಲ್ಲೇ ಇರು ಅಂತಿದ್ರು. ಆದ್ರೆ ಶಶಿರೇಖಾ ಒಪ್ಕೊಳ್ಳಿಲ್ಲ. ಕನಸಿಗೂ ಸಂಸಾರಕ್ಕೂ ನಡೆದ ಯುದ್ಧದಲ್ಲಿ ಸಂಸಾರ ಸೋತು ಹೋಯ್ತು, ಡೈವರ್ಸ್ ಆಯ್ತು. ಶಶಿರೇಖಾ ತನ್ನ 8 ವರ್ಷದ ಮಗನನ್ನ ಅಮ್ಮನ ಮನೆಯಲ್ಲಿ ಬಿಟ್ಟು, ನಾನು ಏನಾದ್ರೂ ಸಾಧನೆ ಮಾಡಿ ದುಡ್ಡು ಸಂಪಾದನೆ ಮಾಡಿ ನನ್ನ ಮಗನನ್ನ ರಾಜನ ತರ ನೋಡ್ಕೊಳ್ತೀನಿ ಅಂತ ಶಪಥ ಮಾಡಿ ಹೊರ ಬರ್ತಾರೆ. ಒಮ್ಮೆ ಯೋಚಿಸಿ ವೀಕ್ಷಕರೇ, ಒಬ್ಬ ಒಂಟಿ ಮಹಿಳೆ, ಕೈಯಲ್ಲಿ ಕೆಲಸ ಇಲ್ಲ, ಬೆನ್ನ ಹಿಂದೆ ಸಪೋರ್ಟ್ ಇಲ್ಲ, ಆಡಿಷನ್ ಇಂದ ಆಡಿಷನ್ಗೆ ಅಲೆದಾಟ, ಸಣ್ಣ ಪುಟ್ಟ ಸೀರಿಯಲ್ ರೋಲ್ ಮಾಡ್ಕೊಂಡು ಜೀವನ ನಡೆಸ್ತಿದ್ರು. ಸರಿಯಾಗಿ ಇದೇ ಟೈಮ್ ನಲ್ಲಿ, ಅಂದ್ರೆ 2015 ಬೇಸಿಗೆಯ ಟೈಮ್ ನಲ್ಲಿ ಆಕೆಯ ಲೈಫ್ಗೆ ಎಂಟ್ರಿ ಕೊಟ್ಟಿದ್ದೆ ಈ ರಮೇಶ್ ಶಂಕರ್. ಒಂದು ಸೀರಿಯಲ್ ಸೆಟ್ ನಲ್ಲಿ ರಮೇಶ್ ಪರಿಚಯ ಆಗ್ತಾನೆ. ಅವನು ತನ್ನನ್ನು ತಾನು ದೊಡ್ಡ ಕ್ಯಾಸ್ಟಿಂಗ್ ಏಜೆಂಟ್ ಅಂತ ಪರಿಚಯ ಮಾಡ್ಕೊಳ್ತಾನೆ. ಮೇಡಮ್, ನೀವು ನೋಡಕ್ಕೆ ಹೀರೋಯಿನ್ ಮೆಟೀರಿಯಲ್, ನಿಮ್ಮ ಟ್ಯಾಲೆಂಟ್ ಯಾರಿಗೂ ಅರ್ಥ ಆಗ್ತಿಲ್ಲ. ನನ್ನ ಹತ್ರ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಗಳ ಕಾಂಟ್ಯಾಕ್ಟ್ ಇದೆ. ನಿಮ್ಮ ಲೈಫ್ ನ ನಾನು ಚೇಂಜ್ ಮಾಡ್ತೀನಿ ಅಂತ ಬಣ್ಣ ಬಣ್ಣದ ಮಾತುಗಳನ್ನ ಆಡ್ತಾನೆ. ಕಷ್ಟದಲ್ಲಿ ಇರೋರಿಗೆ ಸುಳ್ಳು ಭರವಸೆ ಕೂಡ ಅಮೃತ ತರ ಕಾಣಿಸುತ್ತೆ ಅಲ್ವಾ? ಶಶಿರೇಖಾ ಕೂಡ ಹಾಗೆ ಅನ್ಕೊಂಡ್ರು. ಆತ ತೋರಿಸಿದ ಪ್ರೀತಿಯ ನಾಟಕಕ್ಕೆ ಆಕೆ ಕರಗಿ ಹೋದ್ರು. ಆತನ ಕಾಳಜಿ ನೋಡಿ ನನ್ನ ಕಷ್ಟಕ್ಕೆ ಒಬ್ಬ ಜೊತೆಗಾರ ಸಿಕ್ಕದ ಅಂತ ನಂಬಿದ್ರು. ಪರಿಣಾಮ ಆಗಸ್ಟ್ 2015 ಚೆನ್ನೈನ ಒಂದು ಚಿಕ್ಕ ದೇವಸ್ಥಾನದಲ್ಲಿ ಯಾರಿಗೂ ಹೇಳದ ಹಾಗೆ ಗುಟ್ಟಾಗಿ ಮದುವೆ ಕೂಡ ಆದ್ರು. ಆದ್ರೆ ಆ ಮೂಮೆಂಟ್ ನಲ್ಲಿ ಶಶಿರೇಖಾಗೆ ಗೊತ್ತಿರಲಿಲ್ಲ, ತಾನು ತಾಳಿ ಕಟ್ಟಿಸಿಕೊಂಡಿರೋದು ತನ್ನ ಲೈಫ್ ಪಾರ್ಟ್ನರ್ ಕೈಯಿಂದ ಅಲ್ಲ, ತನ್ನ ಲೈಫ್ ಎಂಡ್ ಮಾಡೋವನ ಕೈಯಿಂದ ಅಂತ. ಯಾಕೆಂದ್ರೆ ರಮೇಶ್ ಒಬ್ಬನೇ ಇರಲಿಲ್ಲ.
ಅವನ ಜೀವನದಲ್ಲಿ ಇನ್ನೊಂದು ದೊಡ್ಡ ರಹಸ್ಯ ಕೂಡ ಇತ್ತು. ಮದುವೆಯಾದ ಕೆಲವೇ ದಿನಗಳಲ್ಲಿ ರಮೇಶ್ನ ಬಣ್ಣ ಬಯಲಾಗೋಕೆ ಶುರುವಾಯಿತು. ಶಶಿರೇಖಾಗೆ ಕೆಲಸ ಕೊಡಿಸೋದು ಹಾಗಿರ್ಲಿ, ಅವಳ ಬಳಿ ಇದ್ದ ಸಣ್ಣ ಪುಟ್ಟ ದುಡ್ಡನ್ನು ಕೂಡ ಅವನು ಕಿತ್ಕೊಳ್ಳೋಕೆ ಶುರು ಮಾಡಿದ್ದ. ಅದೇ ಸಮಯದಲ್ಲಿ ಶಶಿರೇಖಾ ಗಮನಿಸಿದ್ರು, ರಮೇಶ್ ಯಾವಾಗ್ಲೂ ಫೋನ್ ನಲ್ಲಿ ಬ್ಯುಸಿ ಇರ್ತಿದ್ದ. ಬಾತ್ರೂಮ್ಗೆ ಹೋದ್ರೂ ಫೋನ್ ತಗೊಂಡು ಹೋಗ್ತಿದ್ದ. ಯಾರ ಹತ್ರನೂ ತುಂಬಾ ಪ್ರೀತಿಯಿಂದ ಪಿಸು ಮಾತುಗಳಲ್ಲಿ ಮಾತಾಡ್ತಿದ್ದ. ಆಗ ಎಂಟ್ರಿ ಆಗಿದ್ದೆ ಈ ಕಥೆಯ ವಿಲನ್, ಲಾವಣ್ಯ ಅಲಿಯಾಸ್ ಲಾಕ್ಯ. ಲಾವಣ್ಯ ಕೂಡ ಒಬ್ಬ ಸ್ಟ್ರಗ್ಲಿಂಗ್ ಆಕ್ಟ್ರೆಸ್. ರಮೇಶ್ ಮತ್ತು ಲಾವಣ್ಯ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿದ್ರು. ವಿಷಯ ಶಶಿರೇಖಾಗೆ ಗೊತ್ತಾಗುತ್ತೆ. ನನ್ನನ್ನ ಮದುವೆಯಾಗಿ ಅವಳ ಜೊತೆ ಯಾಕೆ ಸಂಬಂಧ ಇಟ್ಕೊಂಡಿದ್ದೀಯಾ ಅಂತ ಪ್ರಶ್ನೆ ಮಾಡ್ತಾರೆ. ಅಲ್ಲಿಂದ ಶುರುವಾಯ್ತು ನೋಡಿ ನರಕ. ರಮೇಶ್ ಈಗ ತನ್ನ ಮುಖವಾಡವನ್ನ ಕಳಚಿಟ್ಟಿದ್ದ. ಪ್ರತಿದಿನ ಶಶಿರೇಖಾ ಮೇಲೆ ಹಲ್ಲೆ ಮಾಡ್ತಿದ್ದ. ನೀನು ನನಗೆ ಬೇಡ, ನಿನ್ನಿಂದ ನನಗೆ ಯಾವ ಲಾಭವೂ ಇಲ್ಲ, ನೀನು ಸತ್ರೆ ನಾವಿಬ್ರು ನೆಮ್ಮದಿಯಾಗಿ ಇರ್ತೀವಿ ಅಂತ ಅವ್ಯಾಚವಾಗಿ ಬೈತಿದ್ದ. ಶಶಿರೇಖಾ ಎಷ್ಟು ನೊಂದಿದ್ರು ಅಂದ್ರೆ ಒಂದು ಸಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಕೂಡ ಹಾಕಿದ್ರು. ಆದ್ರೆ ಪೊಲೀಸರು ಗಂಡ ಹೆಂಡತಿ ಜಗಳ ಅಂತ ಹೇಳಿ ಕೌನ್ಸೆಲಿಂಗ್ ಮಾಡಿ ಇಬ್ಬರನ್ನ ವಾಪಸ್ ಕಳಿಸ್ತಾರೆ. ಅದೇ ಪೊಲೀಸರು ಮಾಡಿದ ದೊಡ್ಡ ತಪ್ಪು. ಡಿಸೆಂಬರ್ 2015 ವೇಳೆಗೆ ರಮೇಶ್ ಮತ್ತು ಲಾವಣ್ಯ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾರೆ. ಈ ಶಶಿರೇಖಾ ಬದುಕಿದ್ರೆ ನಮಗೆ ನೆಮ್ಮದಿ ಇಲ್ಲ, ಇವಳನ್ನ ಶಾಶ್ವತವಾಗಿ ಮುಗಿಸಿಬಿಡೋಣ, ಆಗ ನಾವಿಬ್ರು ಒಟ್ಟಿಗೆ ಇರಬಹುದು, ಅವಳ ಹತ್ರ ಇರೋ ಒಡವೆ ದುಡ್ಡು ಕೂಡ ನಮಗೇ ಸಿಗತ್ತೆ ಅಂತ ಡಿಸೈಡ್ ಮಾಡಿದ್ರು. ಆ ಪ್ಲಾನ್ ಎಕ್ಸಿಕ್ಯೂಟ್ ಆಗಿದ್ದು ಜನವರಿ 4, 2016 ಆ ದಿನ ಸಂಜೆ ರಮೇಶ್ ತುಂಬಾ ಪ್ರೀತಿಯಿಂದ ಶಶಿರೇಖಾಗೆ ಕಾಲ್ ಮಾಡ್ತಾನೆ. ಮಾಡಿ ಹೇಳ್ತಾನೆ, ಏನೇ ಆದ್ರೂ ನೀನು ನನ್ನ ಹೆಂಡತಿ, ಬಾ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋಣ. ನಾನು ರಾಮಪುರಂನ ಮನೆಯಲ್ಲಿದ್ದೀನಿ, ಇಲ್ಲಿಗೆ ಬಾ ಅಂತ ಕರೀತಾನೆ. ಪಾಪ ಶಶಿರೇಖಾ ಗಂಡ ಬದಲಾಗಿರಬಹುದು ಅನ್ನೋ ನಂಬಿಕೆಯಲ್ಲಿ ಆ ಮನೆಗೆ ಹೋಗ್ತಾಳೆ. ಆದ್ರೆ ಅಲ್ಲಿ ರಮೇಶ್ ಒಬ್ಬನೇ ಇರಲಿಲ್ಲ, ಲಾವಣ್ಯ ಕೂಡ ಕಾಯ್ತಿದ್ಲು. ಮನೆ ಒಳಗೆ ಹೋದ ತಕ್ಷಣ ಬಾಗಿಲು ಲಾಕ್ ಆಯ್ತು. ಮಾತಿಗೆ ಮಾತು ಬೆಳೀತು. ರಮೇಶ್ ಮೊದಲೇ ಪ್ಲಾನ್ ಮಾಡಿ ಇಟ್ಕೊಂಡಿದ್ದ. ಮನೆಯಲ್ಲಿದ್ದ ಒಂದು ಭಾರವಾದ ರಾಡ್ ತಗೊಂಡು ಏಕಾಏಕಿ ಶಶಿರೇಖಾ ಅವರ ತಲೆಗೆ ಬಲವಾಗಿ ಹೊಡಿತಾನೆ. ಒಂದೇ ಏಟು, ಶಶಿರೇಖಾ ಅಲ್ಲೇ ಕುಸಿದು ಬೀಳ್ತಾಳೆ. ಕೆಲವೇ ಸೆಕೆಂಡ್ಗಳಲ್ಲಿ ಆಕೆಯ ಉಸಿರು ನಿಂತು ಹೋಯಿತು. ಈಗ ಅವರಿಬ್ಬರ ಮುಂದೆ ಇದ್ದದ್ದು ದೊಡ್ಡ ಸಮಸ್ಯೆ. ಶವವನ್ನ ಸಾಗಿಸೋದು ಹೇಗೆ? ಇಲ್ಲಿ ಲಾವಣ್ಯ ಒಂದು ಕ್ರೂರ ಬುದ್ಧಿಯನ್ನು ಉಪಯೋಗಿಸ್ತಾಳೆ. ಇಡೀ ದೇಹ ತಗೊಂಡು ಹೋದ್ರೆ ಸಿಕ್ಕಿ ಹಾಕಿಕೊಳ್ತೀವಿ, ತಲೆ ಇದ್ರೆ ತಾನೇ ಗುರುತು ಸಿಗೋದು, ಅದನ್ನೇ ಬೇರ್ಪಡಿಸೋಣ ಅಂತ ಐಡಿಯಾ ಕೊಡ್ತಾಳೆ. ಈಗ ಈ ಇಬ್ಬರು ರಾಕ್ಷಸರು ಸೇರ್ಕೊಂಡು ಬಾತ್ರೂಮ್ ನಲ್ಲಿ ಆ ಘೋರ ಕೃತ್ಯವನ್ನ ಮಾಡ್ತಾರೆ. ನಂತರ ದೇಹವನ್ನ ಒಂದು ನೀಲಿ ಬಣ್ಣದ ಚಾಪೆಯಲ್ಲಿ ಸುತ್ತಿ ರಾಮಾಪುರಂನ ಕಸದ ತೊಟ್ಟಿಗೆ ಎಸಿತಾರೆ ಮತ್ತು ತಲೆಯನ್ನ ಒಂದು ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕಿ ದೂರದ ಕಾಲುವೆಗೆ ಎಸೆದು ಬರ್ತಾರೆ. ನಂತರ ಮನೆಗೆ ಬಂದು ಬಾತ್ರೂಮ್ ನೆಲ್ಲ ಕ್ಲೀನ್ ಆಗಿ ತೊಳೆದು ಮಾರನೆಯ ದಿನ ರಮೇಶ್ ಅಯ್ಯೋ ನನ್ನ ಹೆಂಡತಿ ಕಾಣ್ತಿಲ್ಲ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾಟಕ ಆಡ್ತಾನೆ. ಈಗ ಕತೆ ಮತ್ತೆ ವರ್ತಮಾನಕ್ಕೆ ಬರುತ್ತೆ. ರಾಮಾಪುರಂ ಪೊಲೀಸರಿಗೆ ಶವ ಸಿಕ್ಕಿದೆ, ಮಡಿಪಾಕಂ ಪೊಲೀಸರಿಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಸಿಕ್ಕಿದೆ. ಈ ಎರಡು ಕೇಸ್ ಮರ್ಜ್ ಆಗಿದ್ದು ಹೇಗೆ ಗೊತ್ತಾ? ಪೊಲೀಸರು ರಮೇಶ್ ಕೊಟ್ಟಿದ್ದ ಶಶಿರೇಖಾ ಅವರ ಮೊಬೈಲ್ ನಂಬರ್ನ ಸಿಡಿಆರ್ ಮತ್ತು ಟವರ್ ಲೊಕೇಶನ್ ಚೆಕ್ ಮಾಡಿದ್ರು. ಆಶ್ಚರ್ಯ ಅಂದ್ರೆ ಶಶಿರೇಖಾ ಫೋನ್ ಸ್ವಿಚ್ ಆಫ್ ಆಗೋಕ್ಕೂ ಮುಂಚೆ ತೋರಿಸ್ತಿದ್ದ ಕೊನೆಯ ಲೊಕೇಶನ್ ರಾಮಾಪುರಂ. ಅದು ಎಲ್ಲಿ ಶವ ಸಿಕ್ಕಿತ್ತು ಅದೇ ಏರಿಯಾ. ಅಷ್ಟೇ ಅಲ್ಲದೆ ಪೊಲೀಸರು ಟವರ್ ಡಂಪ್ ಟೆಕ್ನಾಲಜಿ ಕೂಡ ಯೂಸ್ ಮಾಡ್ತಾರೆ. ಅಂದ್ರೆ ಶವ ಸಿಕ್ಕಿದ್ದ ಟೈಮ್ ನಲ್ಲಿ ಆ ಏರಿಯಾದಲ್ಲಿ ರಮೇಶ್ನ ಮೊಬೈಲ್ ಕೂಡ ಆಕ್ಟಿವ್ ಆಗಿತ್ತಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ. ಅವರ ಅನುಮಾನ ಕನ್ಫರ್ಮ್ ಆಗತ್ತೆ. ರಮೇಶ್ನ ಟವರ್ ಲೊಕೇಶನ್ ಕೂಡ ಶಶಿರೇಖಾರೊಂದಿಗೆ ಟ್ರಾವೆಲ್ ಮಾಡಿತ್ತು. ನಂತರ ಪೊಲೀಸರು ರಮೇಶ್ನ ಸ್ಟೇಷನ್ಗೆ ಕರೆಸಿ ವಿಚಾರಣೆ ಶುರು ಮಾಡ್ತಾರೆ. ಪೊಲೀಸರು ರಮೇಶ್ಗೆ ಕೇಳ್ತಾರೆ, ಜನವರಿ 4 ರಾತ್ರಿ ನೀನು ಎಲ್ಲಿದ್ದೆ ಅಂತ. ಅದಕ್ಕೆ ರಮೇಶ್ ಹೇಳ್ತಾನೆ, ಸರ್ ನಾನು ಮನೆಯಲ್ಲೇ ಇದ್ದೆ ಅಂತ. ಅದಕ್ಕೆ ಪೊಲೀಸರು ಹೇಳ್ತಾರೆ, ಸುಳ್ಳು ಹೇಳ್ಬೇಡ, ನಿನ್ನ ಫೋನ್ ಲೊಕೇಶನ್ ರಾಮಾಪುರಂ ತೋರಿಸ್ತಿದೆ, ಶವ ಸಿಕ್ಕಿರೋದು ಅಲ್ಲೇ, ಸತ್ಯ ಹೇಳ್ತೀಯಾ ಅಥವಾ 3rd ಡಿಗ್ರಿ ಕೊಡ್ಲಾ ಅಂತಾರೆ. ಯಾವಾಗ ಪೊಲೀಸರು ಶಶಿರೇಖಾ ಮತ್ತವರ ಮಗನ ಫೋಟೋ ಮತ್ತೆ ಕೊನೆಯದಾಗಿ ಸಿಕ್ಕ ಬಟ್ಟೆಯ ಫೋಟೋವನ್ನ ಅವನ ಮುಂದೆ ಇಟ್ರೋ ರಮೇಶ್ ಕುಸಿದು ಹೋದ. ಸರ್ ನಾನೇ ಮಾಡಿದ್ದು, ನನ್ನ ಜೊತೆ ಲಾವಣ್ಯ ಕೂಡ ಇದ್ಲು ಅಂತ ಒಪ್ಕೋತಾನೆ. ರಮೇಶ್ ಕೊಟ್ಟ ಮಾಹಿತಿಯ ಮೇರೆಗೆ ಪೊಲೀಸರು ಕಾಲುವೆಯಿಂದ ಶಶಿರೇಖಾ ಅವರ ತಲೆಯನ್ನ ಹೊರತೆಗೆದ್ರು. DNA ಟೆಸ್ಟ್ ಮ್ಯಾಚ್ ಕೂಡ ಆಗತ್ತೆ. ಒಬ್ಬ ನಟಿ ಆಗ್ಬೇಕು, ಹೆಸರು ಮಾಡ್ಬೇಕು ಅಂತ ಬಂದ ಹೆಣ್ಣು ಮಗಳು ಕೊನೆಗೆ ತನ್ನ ಗಂಡನ ಕೈಯಲ್ಲೇ ಪ್ರಾಣ ಬಿಟ್ಟಿದ್ಲು. ಕೋರ್ಟ್ ಈ ಕೇಸ್ನ ವಿಚಾರಣೆ ನಡೆಸಿ ರಮೇಶ್ಗೆ ಜೀವಾವಧಿ ಶಿಕ್ಷೆ ಮತ್ತು ಲಾವಣ್ಯಗೆ 7 ವರ್ಷಗಳ ಜೈಲು ಶಿಕ್ಷೆ ವಿಧಿಸಿತ್ತು. ವೀಕ್ಷಕರೇ, ಈ ಕೇಸ್ ನಮಗೆ ಒಂದು ಪಾಠ ಕಲಿಸುತ್ತೆ.
ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಅಥವಾ ಸಿನಿಮಾ ಇಂಡಸ್ಟ್ರಿಯಲ್ಲಿ ಪರಿಚಯ ಆಗುವ ವ್ಯಕ್ತಿಗಳನ್ನ ನಾವು ಕುರುಡಾಗಿ ನಂಬ್ತೀವಿ. ಆದ್ರೆ ಮುಖದಲ್ಲಿ ನಗು ಇರೋರೆಲ್ಲ ಒಳ್ಳೆಯವರಲ್ಲ. ರಮೇಶ್ ತರ ಇರೋ ಎಷ್ಟೋ ಜನ ನಮ್ಮ ಸಮಾಜದಲ್ಲಿ ಇದ್ದಾರೆ. ನಿಮ್ಮ ಪಾರ್ಟ್ನರ್ ನಿಮ್ಮ ಹತ್ರ ಏನನ್ನಾದ್ರೂ ಮುಚ್ಚಿಡ್ತಿದ್ದಾರೆ ಅಂದ್ರೆ ಅಥವಾ ಅವರ ನಡವಳಿಕೆಯಲ್ಲಿ ಬದಲಾವಣೆ ಕಾಣ್ತಿದೆ ಅಂದ್ರೆ ಎಚ್ಚರವಾಗಿರಿ. ಈ ಎಚ್ಚರಿಕೆ ಶಶಿರೇಖಾಗೆ ಇದ್ದಿದ್ರೆ ಬಹುಶಃ ಇಂದು ಆಕೆ ಬದುಕಿರ್ತಿದ್ರು, ಅವರ ಮಗ ಅನಾಥ ಆಗ್ತಿರ್ಲಿಲ್ಲ. ವೀಕ್ಷಕರೇ, ನಿಮಗೆ ಈ ಕೇಸ್ ಬಗ್ಗೆ ಏನ್ ಅನ್ಸುತ್ತೆ? ಲಾವಣ್ಯಗೆ ಕೇವಲ 7 ವರ್ಷ ಶಿಕ್ಷೆ ಆಗಿದ್ದು ಸರಿನಾ? ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಈ ಎಪಿಸೋಡ್ ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್ ಟೇಕ್ ಕೇರ್.